ನಮಸ್ಕಾರ ಬಂಧುಗಳೇ. ಬೇಸಿಗೆಯಲ್ಲಿ ಬಾಳೆ ಬೆಳೆ ಮತ್ತು ಕುಸಿಯುತ್ತಿರುವ ಅಂತರ್ಜಲದ ಕಡಿಮೆಯಾಗುತ್ತಿದೆ. ಕಾರಣ ಮತ್ತು ಪರಿಹಾರದ ಬಗ್ಗೆ ಈ ವಿಡಿಯೋವೊಂದನ್ನು ಮಾಡಿದ್ದೇನೆ ಬಂಧುಗಳೇ. ಬಾಳೆ ಬೆಳೆಗೆ ನೀರಿನ ಮಹತ್ವ ಹೇಳಬೇಕೆಂದರೆ, ಬಾಳೆ ಗಿಡವು ಸುಮಾರು 90ರಷ್ಟು ನೀರಿನಿಂದ ಕೂಡಿದೆ. ಇದು ಅತಿ ಹೆಚ್ಚು ನೀರನ್ನು ಬಯಸುವ ಬೆಳೆಯಾದ್ದರಿಂದ ಅಂತರ್ಜಲ ಮಟ್ಟ ಕುಸಿದಾಗ ಇದು ನೇರವಾಗಿ ಗಿಡದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಅತಿಯಾದ ಬಿಸಿಲಿನಿಂದ ಗಿಡಗಳು ಟ್ರಾನ್ಸ್ಪಿರೇಷನ್ ಪ್ಲಾಸ್ಟೀಕರಣ ಪ್ರಕ್ರಿಯೆಯ ಮೂಲಕ ತಮ್ಮಲ್ಲಿರುವ ನೀರನ್ನು ಬೇಗನೆ ಕಳೆದುಕೊಳ್ಳುತ್ತದೆ. ಅಂತರ್ಜಲ ಕುಸಿದಾಗ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ಹೇಳಬೇಕೆಂದರೆ, ಮರುಪೂರಣದ ಕೊರತೆ. ಮಳೆಯಿಲ್ಲದೆ ಭೂಮಿಯ ಅಡಿಯಲ್ಲಿರುವ ನೀರಿನ ಪದರ ವಾಟರ್ ಟೇಬಲ್ ಕೆಳಕ್ಕೆ ಹೋಗುತ್ತದೆ. ಬೇರುಗಳು ಮಿತಿ. ಬಾಳೆ ಗಿಡದ ಬೇರುಗಳು ಸಾಮಾನ್ಯವಾಗಿ 2 ರಿಂದ 3 ಅಡಿಗಳಷ್ಟು ಆಳಕ್ಕೆ ಮಾತ್ರ ಹೋಗುತ್ತದೆ. ಅಂತರ್ಜಲ ಮಟ್ಟವು ಈ ಮಿತಿಗಿಂತ ಕೆಳಗೆ ಹೋದಾಗ ಗಿಡಕ್ಕೆ ಅಗತ್ಯವಾದ ತೇವಾಂಶ ಸಿಗುವುದಿಲ್ಲ. ಬಿಸಿಲಿನ ತಾಪದಿಂದ ಬೆಳೆಯು ಮೇಲಾಗಿರುವ ಹಾನಿಗಳ ಬಗ್ಗೆ ತಿಳಿಸುವುದೇನೆಂದರೆ, ಎಲೆಗಳು ಅಂಚುಗಳು ಸುಟ್ಟಂತೆ ಕಾಣುತ್ತವೆ ಮತ್ತು ಎಲೆಗಳು ಬಾಡಿ ಹೋಗುತ್ತವೆ. ಕೊನೆಗಳ ಮೇಲೆ ಪರಿಣಾಮ. ನೀರಿನ ಕೊರತೆಯಾದಾಗ ಬಾಳೆ ಗೊನೆಯ ಗಾತ್ರ ಚಿಕ್ಕದಾಗಿ ಕಾಣುತ್ತದೆ. ಕಾಯಿಗಳು ಸರಿಯಾಗಿ ದಪ್ಪ ಆಗುವುದಿಲ್ಲ ಮತ್ತು ಇಳುವರಿ ಕುಂಠಿತವಾಗುತ್ತದೆ. ಸನ್ಬರ್ನ್ ನೇರ ಬಿಸಿಲು ಬಿದ್ದಾಗ ಬಾಳೆಹಣ್ಣುಗಳ ಮೇಲೆ ಕಪ್ಪು ಕಲೆಗಳು ಉಂಟಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆಯಾಗುತ್ತವೆ. ರೈತರು ಅನುಸರಿಸಬಹುದಾದ ಪರಿಹಾರ ಕ್ರಮಗಳ ಬಗ್ಗೆ ಏನು ಮಾಡಬೇಕು ಎಂದರೆ, ಹೊದಿಕೆ ಬೇಸಾಯ. ಬಾಳೆ ಗಿಡದ ಸುತ್ತಲೂ ಒಣಗಿದ ಎಲೆಗಳು ಅಥವಾ ಕಸವನ್ನು ಹರಡುವುದರಿಂದ ಭೂಮಿಯಲ್ಲಿರುವ ತೇವಾಂಶ ಆವಿಯಾಗದಂತೆ ತಡೆಯಬಹುದು. ಹನಿ ನೀರಾವರಿ ಡ್ರಾಪ್ ಇರಿಗೇಷನ್. ಕಡಿಮೆ ನೀರಿನಲ್ಲಿ ಹೆಚ್ಚು ದಕ್ಷತೆಯಿಂದ ನೀರುಣಿಸಲು ಇದು ಉತ್ತಮ ಮಾರ್ಗವಾಗಿರುತ್ತದೆ. ನೆರಳು ಒದಗಿಸುವುದು. ಬಾಳೆ ತೋಟದ ಸುತ್ತಲೂ ಗಾಳಿ ಗಿಡಗಳನ್ನು ನೆಡಬೇಕು. ಬೆಳೆಸುವುದು ಅಥವಾ ಬಿಸಿಲಿನ ತೀವ್ರತೆ ಕಡಿಮೆ ಮಾಡಲು ಕ್ರಮ ಕೈಗೊಳ್ಳುವುದು ಹಾಗೂ ಬೆಳಿಗ್ಗೆ ಮತ್ತು ಸಂಜೆ ನೀರುಣಿಸುವುದು. ಮಧ್ಯಾಹ್ನದ ತಂಪಾದ ಸಮಯದಲ್ಲಿ ನೀರು ಹರಿಸುವುದು